ಓಂ ಶಾಂತಿ. ಮಾಯೆಯನ್ನು ವಶಪಡಿಸಿಕೊಳ್ಳುವ ಮಂತ್ರವಾಗಿದೆ ಮನ್ಮನಾಭವ. ಇದೇ ಮಂತ್ರದಲ್ಲಿ ಎಲ್ಲ ವಿಶೇಷತೆಗಳು ಸಮಾವೇಶವಾಗಿದೆ. ಇದೇ ಮಂತ್ರವು ನಿಮ್ಮನ್ನು ಪವಿತ್ರವನ್ನಾಗಿ ಮಾಡಿಬಿಡುತ್ತದೆ. ನೆನಪಿನ ಯಾತ್ರೆಯು ನಂಬರ್ 1 ಸುರಕ್ಷತೆಯ ಸಾಧನವಾಗಿದೆ. ಏಕೆಂದರೆ ಈ ನೆನಪಿನಿಂದಲೇ ನಿಮ್ಮ ನಡವಳಿಕೆಯು ಸುಧಾರಣೆಯಾಗುತ್ತದೆ. ನೀವು ಮಾಯೆಯ ಮೇಲೆ ಜಯಗಳಿಸುತ್ತೀರಿ. ನೆನಪಿನಿಂದ ಪತಿತ ಕರ್ಮೇಂದ್ರಿಯಗಳು ಶಾಂತವಾಗಿ ಬಿಡುತ್ತವೆ, ಬಲ ಬರುತ್ತದೆ. ಜ್ಞಾನದ ಖಡ್ಗದಲ್ಲಿ ನೆನಪಿನ ಹರಿತವಿರಬೇಕು. ನೆನಪಿನಿಂದ ಮಧುರ ಸತೋ ಪ್ರಧಾನವಾಗುತ್ತೀರಿ. ಯಾರನ್ನು ಬೇಸರಪಡಿಸುವುದಿಲ್ಲ. ನೆನಪಿನ ಯಾತ್ರೆಯಲ್ಲಿ ನಿರ್ಬಲರಾಗಬಾರದು. ನೆನಪಿನ ಯಾತ್ರೆಯಿಂದ ನೀವು ಬಹಳ ಸುರಕ್ಷಿತವಾಗಿರುತ್ತೀರಿ. ನಾವು ಎಲ್ಲಿಯವರೆಗೆ ನೆನಪಿನಲ್ಲಿರುತ್ತೇವೆ ಎಂದು ತಮ್ಮನ್ನು ತಾವು ಕೇಳಿಕೊಳ್ಳಿರಿ. ಅನ್ಯರಿಗೆ ದುಃಖ ಕೊಡುವಂತಹ ನಡವಳಿಕೆ ನನ್ನಲ್ಲಿಲ್ಲವೇ? ನನಗೆ ದೇಹಾಭಿಮಾನವು ಬಂದುಬಿಡುವುದಿಲ್ಲವೇ? ಇದನ್ನು ಬಹಳ ಚೆನ್ನಾಗಿ ಪರಿಶೀಲನೆ ಮಾಡಿಕೊಳ್ಳಬೇಕು. ಅಶುದ್ಧ ವಿಚಾರಗಳನ್ನು ಸಮಾಪ್ತಿ ಮಾಡಿಬಿಡಬೇಕು. ಒಬ್ಬ ತಂದೆಯು ವಿದೇಹಿಯಾಗಿದ್ದಾರೆ. ತಾವು ಮಕ್ಕಳಿಗೆ ತಿಳಿಸುತ್ತಾರೆ, ಮಕ್ಕಳೇ, ನೀವು ವಿದೇಹಿಗಳಾಗಬೇಕಾಗಿದೆ. ನಾನು ನಿಮ್ಮನ್ನು ವಿದೇಹಿಯನ್ನಾಗಿ ಮಾಡಲು ಬಂದಿದ್ದೇನೆ. ಪತಿತರನ್ನಂತೂ ಜೊತೆ ಕರೆದುಕೊಂಡು ಹೋಗುವುದಿಲ್ಲ. ಬಂಧನದಲ್ಲಿರುವ ಗೋಪಿಕೆಯರು ಎಷ್ಟು ನೆನಪು ಮಾಡುತ್ತಾರೆಯೋ ಅಷ್ಟು ಸಮೀಪವಿರುವವರು ನೆನಪು ಮಾಡುವುದಿಲ್ಲ. ಯಾರು ಮಿಲನ ಮಾಡುತ್ತಾರೆಯೋ ಅವರ ಹೊಟ್ಟೆ ತುಂಬಿದಂತಾಗುತ್ತದೆ. ಜ್ಞಾನದ ಬಾಣವನ್ನು ಹೊಡೆದು ತಂದೆಯು ಮಕ್ಕಳನ್ನಾಗಿ ಮಾಡಬೇಕು. ನೆನಪಿನ ಹರಿತವು ಬಹಳ ಚೆನ್ನಾಗಿರಬೇಕು. ತಮ್ಮ ಹೃದಯದಲ್ಲಿ ಕೇಳಿಕೊಳ್ಳಿರಿ, ನಾವು ಎಷ್ಟು ನೆನಪು ಮಾಡುತ್ತೇವೆ. ಈ ಪುರುಷೋತ್ತಮ ಸಂಗಮ ಯುಗದಲ್ಲಿಯೇ ನೀವು ಎಲ್ಲವನ್ನು ಕೇಳುತ್ತೀರಿ. ನಿನ್ನೆ ಕೇಳಿರಲಿಲ್ಲ. ನಿನ್ನೆಯ ದಿನದಲ್ಲಿ ನೀವು ಮೃತ್ಯು ಲೋಕದ ಮಾಲೀಕರಾಗಿದ್ದೀರಿ. ಇಂದು ಅಮರ ಲೋಕದ ಮಾಲೀಕರಾಗುತ್ತೀರಿ. ಯಾರು ಬಹಳ ಚೆನ್ನಾಗಿ ಓದುತ್ತಾರೆಯೋ ಅವರು ಹಣವನ್ನು ಬಹಳಷ್ಟು ಸಂಪಾದಿಸುತ್ತಾರೆ. ಪದೇ ಪದೇ ಮರೆತು ಹೋಗುತ್ತೀರಿ. ಮರೆಯುವುದೆಂದರೆ ಹಳೆಯ ಪ್ರಪಂಚದಲ್ಲಿ ಹೊರಟು ಹೋಗುವುದು. ನಾವು ಹೊಸ ವಿಶ್ವದ ಮಾಲೀಕರಾಗುತ್ತಿದ್ದೇವೆ. ಹೊಸ ಪ್ರಪಂಚದಲ್ಲಿ ಹೋಗುವುದಕ್ಕಾಗಿ ತಂದೆಯೂ ನಮಗೆ ಓದಿಸುತ್ತಾರೆ. ಇದು ಶುದ್ಧ ಅಹಂಕಾರವಾಗಿದೆ. ಇಲ್ಲಿ ಮಕ್ಕಳಿಗೊಂದಿಗೆ ಸಹ ಅಶುದ್ಧ ಅಹಂಕಾರವು ಬರಬಾರದು. ನಿಮ್ಮದು ಬೇಹದ್ದಿನ ವಿದ್ಯೆಯಾಗಿದೆ. ಯಾವ ತಂದೆಯು ಮಕ್ಕಳಿಗೆ ಓದಿಸುತ್ತಿದ್ದಾರೆಯೋ ಅಂತಹ ತಂದೆಯು ಸನ್ಮುಖದಲ್ಲಿ ಮಿಲನವನ್ನು ಅವಶ್ಯವಾಗಿ ಮಾಡಬೇಕು. ಮನಸ್ಸಿನಲ್ಲಿ ಯಾವುದೇ ಮಾತಿರಬಹುದು, ಅದು ಅರ್ಥವಾಗಲಿಲ್ಲವೆಂದರೆ ಬಲೆ ಕೇಳಬಹುದು. ಬಾಬಾ ಚುಂಬಕವಾಗಿದ್ದಾರೆ. ಯಾರು ಅದೃಷ್ಟದಲ್ಲಿಯೋ ಅವರು ಬಹಳ ಚೆನ್ನಾಗಿ ಆಕರ್ಷಿತರಾಗುತ್ತಾರೆ. ಯಾರೂ ಸಹ ಬೇಸರವಾಗದಂತಹ ಮಧುರ ವಾತಾವರಣವನ್ನು ರಚಿಸಬೇಕು. ನೆನಪಿನ ಬಲದಿಂದ ತಮ್ಮ ಸ್ವಭಾವವನ್ನು ಮಧುರ ಮತ್ತು ಕರ್ಮೇಂದ್ರಿಯಗಳನ್ನು ಶಾಂತವನ್ನಾಗಿ ಮಾಡಿಕೊಳ್ಳಬೇಕು. ಸದಾ ಇದೇ ನಶೆ ಇರಲಿರಬೇಕು. ಈಗ ನಾವು ಸಂಗಮಯುಗಿ ಆಗಿದ್ದೇವೆ, ಕಲಿಯುಗಿಗಳಲ್ಲ. ತಂದೆಯು ನಮ್ಮನ್ನು ಹೊಸ ವಿಶ್ವದ ಮಾಲೀಕರನ್ನಾಗಿ ಮಾಡಲು ಓದಿಸುತ್ತಿದ್ದಾರೆ. ಅಕಾಲ ಸಿಂಹಾಸನ ಮತ್ತು ಹೃದಯ ಸಿಂಹಾಸನದ ಮೇಲೆ ಕುಳಿತು ಸದಾ ಶ್ರೇಷ್ಠ ಕರ್ಮ ಮಾಡುವಂತಹ ಕರ್ಮಯೋಗಿ ಭವ. ಯಾವಾಗ ಅಕಾಲ ಸಿಂಹಾಸನಾಧಿಕಾರಿ ಆಗಿರುವಿರಿ ಆಗ ರಾಜ್ಯ ಅಧಿಕಾರಿ ಆಗಿರುವಿರಿ. ಮತ್ತು ತಂದೆಯ ಹೃದಯ ಸಿಂಹಾಸನಾಧಿಕಾರಿಗಳಾದರೆ ತಂದೆಯ ಆಸ್ತಿಗೆ ಅಧಿಕಾರಿಯಾಗಿರುವಿರಿ. ಕರ್ಮಯೋಗಿ ಅರ್ಥಾತ್ 2 ಸಿಂಹಾಸನಾಧಿಕಾರಿ. ಈ ರೀತಿಯ ಸಿಂಹಾಸನಾಧಿಕಾರಿ ಆತ್ಮರ ಪ್ರತಿ ಕರ್ಮ ಶ್ರೇಷ್ಠವಾಗಿರುವುದು. ಏಕೆಂದರೆ ಎಲ್ಲ ಕರ್ಮೇಂದ್ರಿಯಗಳು ನಿಯಮ ಮತ್ತು ಆದೇಶದ ಅನುಸಾರ ನಡೆಯುತ್ತಿರುವುದು. ಯಾರು ಸದಾ ಸ್ವಮಾನದ ಸೀಟ್ ಮೇಲೆ ಸೆಟ್ ಆಗಿರುತ್ತಾರೆ ಅವರೇ ಗುಣವಾನ್ ಮತ್ತು ಮಹಾನ್ ಆಗಿದ್ದಾರೆ. ಓಂ ಶಾಂತಿ. 21 ಜನ್ಮಕ್ಕಾಗಿ 21 ಪರಮಾತ್ಮನ ಮಹಾವಾಕ್ಯವನ್ನು ಆಲಿಸಿ ತಮ್ಮದೇ ಆದಂಥ ಈ ಚಾನಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗೋದನ್ನು ಮರೆಯಬೇಡಿ. ಓಂ ಶಾಂತಿ.